ಮುಂದೆ ಹೋಗ್ತಾರೆ, ತನಿಖೆ ಮಾಡಿಸ್ತಾರೆ ಅನ್ನುವ ಆತಂಕ ಇವತ್ತು ಹೋರಾಟಗಾರರಲ್ಲಿ. ಇದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕಾದ್ದು ಏನೂ ಇಲ್ಲ. ಅವ್ರು ಇಷ್ಟ ಅಂದರೆ ಸಾಕಾಗ್ತದೆ. ಸತ್ಯದ ಹೊರಗೆ ಬರಲಿ. ಯಾರು ಎಂಥ ಸ್ಥಾನದಲ್ಲಿದ್ದರೂ ಅವರು ಅಪರಾಧಿಗಳಂತಂದ್ರೆ ಶಿಕ್ಷೆ ಕೊಡಿಸೋದು ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಮಾತು ನಮ್ಮ ಸಿದ್ದರಾಮಯ್ಯನಂತೂ ಬರಲಿಲ್ಲ. ಅದಕ್ಕೆ ಅಲ್ಲಕ್ಕೆ ಡಿ ಕೆ ಶಿ ಅವ್ರ ಬಾಯಿಂದ ಬರ್ತದನ್ನೋ ನಂಬಿಕೆಯೂ ಇಲ್ಲ. ಆದರೂ ಸಹಿತ ಹೋರಾಟಗಾರರು ಕುತೂಹಲ ನೋಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ನ್ಯಾಯ ಒದಗಿಸಲಿ. ಅಲ್ಲಿ ಸತ್ತಂಥ ಜೀವಿಗಳಿಗೆ, ಹತ್ಯೆಗೊಳಗಾಗಿ ಸತ್ತಂಥ ಜೀವಿಗಳಿಗೆ ಒಂದಿಷ್ಟು ಹೌದಪ್ಪ ನಾವು ಸತ್ತ ಮೇಲೆ ನಮ್ಮ ನ್ಯಾಯ ಸಿಗ್ತು ಅನ್ನೋಂಥ ತೃಪ್ತಿ ಅವರಿಗಿರಲಿ. ಯಾಕಂದ್ರೆ ನಾವು ಆತ್ಮದಲ್ಲಿ ನಂಬಿಕೆ ಇದ್ದಂಥವ್ರು, ಪರಮಾತ್ಮದಲ್ಲಿ ನಂಬಿಕೆ ಇದ್ದಂಥವ್ರು. ಅಲ್ಲಾದರೂ ಅವ್ರ ಆತ್ಮ ಹೌದಪ್ಪ ಒಳ್ಳೆಯದಾಯಿತು, ಕೊನೆಗೂ ಸಿಕ್ತು ನ್ಯಾಯ ಅನ್ನುವಂಥ ಸಮಾಧಾನ ಪಡಲಿ. ಯಾಕಂದ್ರೆ ಇವರು ದೈವಿ ಭಕ್ತರು ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೂ ಒಂದು ನೆಮ್ಮದಿ ಸಿಗಲಿ ಅನ್ನೋ ನೆಲೆಗಟ್ಟು ನಾವು ಹೇಳ್ತಾ ಇದ್ವಿ. ಇನ್ನು ಭವಿಷ್ಯ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದೆ. ಈ ಧರ್ಮಸ್ಥಳ ಎಂಬ ಗುಬ್ಬಿ ನಮ್ಮ ಡಿ ಕೆ ಶಿ ಅವರ ಏನಪ್ಪ ಮುಷ್ಟಿಯಲ್ಲಿದೆ. ಅದು ಬಿಟ್ಟರೆ ಜೀವಂತಿಗೆ ಆಗ್ತದೆ, ಗಿಡದಲ್ಲಿ ಹೆಚ್ಚಿಗಿದ್ರೆ ಸತ್ತು ಹೋಗಿಬಿಡ್ತದೆ. ಇನ್ನು ಬಿಟ್ಟಿದ್ದು ಅವ್ರಿಗೆ ಅಂತ ಹೇಳ್ತಾ ಇದು ನೀವು ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.